ನನಗೇನೋ ಇದು ಬಿಸ್ನೆಸ್ ಮ್ಯಾಟರ್ ಅಂತ ಅನ್ನಿಸ್ತಾ ಇಲ್ಲ. ನಿನಗೆ ಮಾತ್ರ ಅಲ್ಲ, ನನಗೂ ಅನ್ನಿಸ್ತಾ ಇಲ್ಲ. ಆದರೆ ಏನಂತನೂ ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ ವಿಷಯದಲ್ಲಿ ಅತ್ತೆ ಹೀಗೆಲ್ಲ ನಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಎಂಥದ್ದೇ ಪ್ರಾಬ್ಲಮ್ ಇದ್ದರೂ ನಗ್ನಗ್ತಾನೆ ಸಾಲ್ವ್ ಮಾಡ್ತಾಯಿದ್ರು. ಈಗ ಅತ್ತೆ ನಡ್ಕೋತಾ ಇರೋದನ್ನ ನೋಡಿದ್ರೆ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಲಕ್ಷ್ಮಿ, ನಿಜ ಹೇಳು, ಅತ್ತೆ ಎಲ್ಲಿಗೆ ಹೋಗಿದ್ರು? ಏನಾದಿ, ನಾನೇ ಹೇಳಿ ಕಳಿಸಿದ್ದೀನಿ ಅನ್ನೋ ಥರ ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ. ಅವ್ರು ಹೋದಾಗ ನಾನು ನಿನ್ನ ಜೊತೆಲೇ ಇದ್ದೆ ತಾನೆ. ಲಕ್ಷ್ಮಿ, ನೀನು ಅತ್ತೆ ಇತ್ತೀಚೆಗೆ ಕ್ಲೋಸ್ ಆಗಿದ್ದೀರಾ. ಅವರು ನಿನ್ನ ವಿಷಯದಲ್ಲಿ ಸಾಫ್ಟ್ ಆಗಿದ್ದಾರೆ. ನೀನು ಅವ್ರಿಗೆ ಕೇರ್ ತೋರ್ಸೋಕ್ಕೆ ಶುರು ಮಾಡಿದ್ಯಾ. ಅಂದಮೇಲೆ ಅವ್ರು ನಿನ್ಗೇನಾದರೂ ಹೇಳಿರ್ತಾರಲ್ವಾ? ಆದಿ, ನಾನು ಇತ್ತೀಚೆಗೆ ಬಂದಿರೋಳು ಕಣೋ. ಈಗೀಗ ಅಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದರೆ ನನಗಿಂತ ಜಾಸ್ತಿ ನೀನೇ ಅಮ್ಮನ ಜೊತೆ ಕ್ಲೋಸ್ ಆಗಿದೆಯಾ. ಅವರು ನಿನ್ನ ಮಗನ ಥರ ನೋಡ್ಕೋತಾ ಇದ್ದಾರೆ ಅಂದಮೇಲೆ ಅವ್ರು ಯಾಕೆ ಹೀಗೆ ನಡ್ಕೋತಿದ್ದಾರೆ ಅಂತ ನಿನಗೆ ಗೊತ್ತಿರಬೇಕಲ್ವಾ ಆದಿ? ಅದು ಗೊತ್ತಿದ್ರೆ ನಾನು ಯಾಕೆ ನಿನ್ನ ಹತ್ರ ಕೇಳ್ತಿದ್ದೆ ಹೇಳು? ಅತ್ತೆ ನಡ್ಕೋತಿರೋದನ್ನ ನೋಡಿದ್ರೆ ಅವ್ರು ನಮ್ಮ ಹತ್ರ ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ JS ಸಾಮಾನ್ಯದವನಲ್ಲ. ನನ್ನ ರೂಮಲ್ಲಿ ಏನು ನಡೀತು ಅನ್ನೋದನ್ನು ನೀನು ಯಾರಿಗೂ ಹೇಳಬಾರ್ದು. ನೀನು ಯಾವತ್ತೂ ಇಂಥ ಅಪಾಯಕಾರಿ ಕೆಲಸಕ್ಕೆ ಮತ್ತೆ ಕೈ ಹಾಕೋಕೆ ಹೋಗಬೇಡ. ಹಲೋ ಮೇಡಮ್, ನಾನಿಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಯೋಚನಾ ಲೋಕದಲ್ಲಿ ಮುಳುಗೋಗಿದ್ದೀರಾ. ಅಂಥದ್ದು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆದಿ. ಏನೂ ಇಲ್ಲ ಅಂತ ನೀನು ಬಾಯಿ ಹೇಳ್ತಿರ್ಬೋದು, ಆದರೆ ಏನೋ ಇದೆ ಅಂತ ನಿನ್ನ ಕಣ್ಣು ಹೇಳ್ತಾ ಇದೆ. ಅಂದರೆ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಯಾ? ಏಯ್, ಏನೇನೋ ಹೇಳಬೇಡ ನೀನು. ನನ್ನ ಟೆನ್ಷನ್ ನಿನ್ಗೆ ಅರ್ಥನೇ ಆಗ್ತಿಲ್ವಾ? ಅರ್ಥ ಆಗ್ತಿದೆ ಆದಿ, ಆದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಹೇಗೆ ಕನ್ಫ್ಯೂಷನ್ಲಿದೆಯೋ ನಾನು ಹಾಗೆ ಇದ್ದೀನಿ ಕಣೋ. ಸರಿ, ಇವಾಗ ಈ ಟೆನ್ಷನಿಂದ ಹೊರಗಡೆ ಬರೋದು ಹೇಗೆ? ನೋಡಾದಿ, ಸಮಸ್ಯೆ ಎಲ್ಲಿರುತ್ತೋ ಅಲ್ಲೇ ಪರಿಹಾರನೂ ಇರುತ್ತೆ. ಆದರೆ ಅದನ್ನು ನಾವು ಕಂಡುಹಿಡಿಬೇಕಷ್ಟೆ. ಅಮ್ಮ ತಾಯಿ, ಅದೇನು ಅಂತ ಸರಿಯಾಗಿ ಸಿಂಪಲ್ ಆಗಿ ಹೇಳು. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ಏಯ್ ಏಯ್, ಇವಳೊಬ್ಳು ಸರಿಯಾದ ಟೈಮ್ಗೆ ಕೈ ಕೊಟ್ಟು ಹೋದ್ಲು. ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ನೀನು ಭಾಳ ಚೆನ್ನಾಗಿರಬೇಕು, ಇಂಥ ದುಷ್ಟನ ಕೈಲಿ ಸಿಕ್ಕಾಕೊಂಡು ನಿನ್ನ ಜೀವನ ಹಾಳಾಗಬಾರ್ದು ಅಂತ ಸುಳ್ಳು ಹೇಳಿದ್ದೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ನಮ್ಮಿಬ್ಬರನ್ನ ದೂರ ಮಾಡಿ ಪಾಪಿ ಇವನು.